Pradesh, who has invited me and my wife to attend this very precious, sacred program. The event that is going to be take place in Ayodhya today is a historic one. And we have got firm belief in Rama, what Purushottam we call. And I must also express my sincere thanks to the Honorable Prime Minister Modi ji. He is going to perform the sacred the duty to have the puja of Ram Lalla, and his work for 11 days is very precious, and I don't think nobody will do that type of performance before installing Ram Lalla. So many of opposition leaders and today he is going to have the final puja of Ram Lalla. It is one of the God-given opportunity for the Honorable Prime Minister Modi. It is not going to come for all. He has got that blessings of Lord Vishnu and Lord Shiva in his past life. I must say it is one of the greatest events in the life of Modi. Sir, many of opposition leaders also get the invitation, but they didn't come, sir. Opposition leader, they didn't come here, sir, after getting invitation. Who? Many of the opposition leaders, sir, India bloc leaders. No, I'm sorry for that. I think in this case, what the stand they have taken, I don't think it is going to be a proper decision. It is left to them. I don't want to say much against those people who have taken decision to not to attend this program. Today you are happy, sir? I am supremely happy. I am happy. When I am saying the Honorable Prime Minister is going to perform the puja, I am supremely happy. Thank you. Thank you very much. रामलला के मंदिर में ಯೋಗಿ लोकार्पण ಆದಿತ್ಯನಾಥ್ माननीय प्रधानमंत्री नरेंद्र मोदी जी ಎಲ್ಲ के हाथों होने ಗಣ್ಯರನ್ನ वाला है। हम सब ಮಾತನಾಡಿಸ್ತಾ आह्लादित ಇದ್ದಾರೆ. ದೇವೇಗೌಡರು ಇಡೀ ಕುಟುಂಬವೇ ಅಲ್ಲಿಗೆ ಬಂದಿದೆ. ದೇವೇಗೌಡರ ಕುಟುಂಬ ಎಲ್ಲ ಗಣ್ಯರನ್ನ ಮಾತನಾಡಿಸುವಂತ ಕೆಲಸವನ್ನ ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ. ಒಟ್ಟು 31,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಯೋಧ್ಯೆ ಪುನರ್ ನಿರ್ಮಾಣವಾಗ್ತಾ ಇದೆ. ಅಯೋಧ್ಯೆ ಪುನರ್ ನಿರ್ಮಾಣಕ್ಕೆ 31,000 ಕೋಟಿ ರೂಪಾಯಿ ವೆಚ್ಚಗಳನ್ನು ಬಳಸಲಾಗ್ತಾ ಇದೆ. 260 ಯೋಜನೆಗಳನ್ನು ಬಳಸಲಾಗ್ತಾ ಇದೆ. ಬಹುಶಃ ಹಿಂದೆ ಹೇಳ್ತಾ ಇದ್ರು ಭವ್ಯವಾದ ರಾಮ ಮಂದಿರವನ್ನು ಕಟ್ತೇವೆ ಅಂತೇಳಿ, ಅಂತ ರಾಮ ಮಂದಿರವನ್ನು ಕಟ್ಟುವಂತದ್ದಾಗಿದೆ. ಶ್ರೀರಾಮ ಜನ್ಮಸ್ಥಳ ಗುರುಗಳೇ ನೋಡಿ, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವೆಲ್ಲ ಕಾರ್ಯಕ್ರಮಗಳು ಕೂಡ ಆರಂಭಗೊಳ್ಳುತ್ತೆ. ಪ್ರಮುಖವಾದಂಥ ಕಾರಣ, ಈ ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಅದನ್ನು ಬಿಚ್ತಾರೆ. ಆದರೆ ಆ ಸಂದರ್ಭದಲ್ಲಿ ಕನ್ನಡಿ ಹೊಡೆಯುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅದು ಹೊಡೆದ್ರೆ ಮಾತ್ರ ಅಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಆಗಿದೆ ಅನ್ನೋದು ಅಂತೇಳಿ ಏನು ಹೇಳಿ, ಶಾಸ್ತ್ರದ ಮನ್ನಣೆ ಇಲ್ಲ. ಹೊಡೆಯುತ್ತೆ ಅದನ್ನೆಲ್ಲ ನಾನು ನೋಡಿಲ್ಲ. ಕೆಲವರು ಅದನ್ನು ತೋರಿಸ್ತಾ ಇದ್ದಾರೆ, ಎಲ್ಲೋ ನೋಡ್ದಂಗಿತ್ತು. ನಾನು ಯಾವುದೋ ಒಂದು ಟಿ ವಿನಲ್ಲಿ ಹೊಡೆದಿದ್ದು ತೋರಿಸ್ದಂಗಿದ್ರು. ಅದಕ್ಕಷ್ಟು ಶಾಸ್ತ್ರದ ಮಾನ್ಯತೆ ಇಲ್ಲ ಅಂತಾನು ಅಲ್ಲಿ ಬಿಟ್ಟು ಬಿಡ್ಬೇಕು ಅದನ್ನು. ಅದು ಏಕೆಂದರೆ ಒಣ ಪ್ರತಿಷ್ಠೆಯಿಂದಲೂ ಏನೋ ಒಂದು ಟ್ರಿಕ್ಸ್ ಮಾಡಿರ್ತಾರೆ, ಅದು ಬೇಡಿ. ಆದರೆ ಇಲ್ಲಿ
ಆ ದೇವರ ದರ್ಶನವನ್ನು ದೇವರಿಗೆ ಮಾಡಿಸೋಂಥದ್ದು ಪ್ರಕ್ರಿಯೆ ಅಲ್ಲಿ ಶಾಸ್ತ್ರ ಹೇಳಿರೋ ಅಷ್ಟಕ್ಕೆ ನಾವು ತೆಗೆದುಕೊಳ್ಳೋದು ತುಂಬ ಅದು ಕಾಡಿಗೆಯನ್ನು ಹಚ್ಚುತ್ತಾರೆ. ಆ ಚಿನ್ನದ ಆ ಸಲಾಕೆ ಏನು ಚಿನ್ನದ ಸೂಜಿ ಇರುತ್ತಲ್ಲ, ಆ ಸೂಜಿಯಲ್ಲಿ ಯಾರಾದರೂ ಶ್ರೇಷ್ಠವಾದಂಥ ಯತಿವರೆಣ್ಯರು ಪೂಜ್ಯರಿಂದ ಅದನ್ನು ದೃಷ್ಟಿಯನ್ನು ಇದು ನೇತ್ರೋನ್ಮಿಲವನ್ನು ಮಾಡಿಸೋದು. ಅದು ಒಂದು ಆ ದೃಷ್ಟಿ ಅದು ಬೇರೆಯವ್ರ ಮೇಲೆ ಬೀಳ್ದಲೇ ಇರಲಿ ಅಂತ ಅದು ಅದ್ರ ಮುಂದೆ ಸಡನ್ನಾಗಿ ಒಂದು ಹಸು ಕರು ನಿಲ್ಲಿಸಿರ್ತಾರೆ, ಬಾಳೆ ಕಂಬ ನಿಲ್ಲಿಸಿರ್ತಾರೆ, ಗೊನೆ ಬಿಟ್ಟಿರ್ತಕ್ಕಂಥ ಬಾಳೆ ಕಂಬವನ್ನು ಕಡಿತಾರೆ. ಆ ನಂತರ ಆ ಕನ್ನಡಿಯಲ್ಲಿ ದರ್ಶನ ಮಾಡಿಸಿದ ಮೇಲೆ ಬಾಳೆಕಂದನ್ನು ಕಡಿಯೋದು, ಅದು ನೇತ್ರೋನ್ಮಿಲನ ಅಂತ ಅದು ಶಾಸ್ತ್ರ. ಇದು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಈ ಮಾಡ್ತಕ್ಕಂಥ ಪ್ರಕ್ರಿಯೆ ಇದಾಗಿದೆ. ಆ ನಂತರ ಷೋಡಶೋಪಚಾರ ಪೂಜೆಗಳು, ಷೋಡಶ ಅಂದ್ರೆ 16 ರೀತಿಯಾದಂಥ ಪೂಜೆಗಳು, ಪಾದ್ಯ ಯದ್ಭಕ್ತಿಲೇ ಸಂಪರ್ಕ ಪರಮಾನಂದ ಸಂಭೋಹ ತಸ್ಮೈ ತೇಚರಣಾಧ್ಯಾಯ ಪಾದ್ಯಂ ಶುದ್ಧಾಯ ಕಲ್ಪೆ ಅಂತ ಹೇಳ್ಬಿಟ್ಟು ರಾಮನ ಪಾದಗಳಿಗೆ ಪಾದ್ಯವನ್ನು ಹಾಕೋದು. ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅಂತ ಪಾದಗಳಿಗೆ ಪಾದವನ್ನು ತೊಳೆಯುವಂತಹ ಒಂದು ಅತ್ಯಂತ ಉತ್ತಮವಾದಂಥ ಒಂದು ದ್ರವ್ಯಗಳು ಅದರೊಳಗಿರುತ್ತೆ. ಆ ನಂತರ ಆಚಮನ ಅಂತ ಹೇಳ್ತಾರೆ. ಆಚಮನ ಕೈಯನ್ನು ತೊಳೆಯೋದು. ವೇದಾನಾಮಪಿ ವೇದಾಯ ದೇವಾನಾಂ ದೇವತಾತ್ಮನೆ ಆಚಮನಂ ಕಲ್ಪಯಾಮೀಶ ಶುದ್ಧಾನಂ ಶುದ್ಧೀಯತೆ. ಕೈಗಳ ಶುದ್ಧಿಗೋಸ್ಕರ ಆಚಮನವನ್ನು ಮಾಡೋದು. ಪಾದ್ಯ ಅರ್ಘ್ಯ ಆಚಮನ. ಈ ರೀತಿಯಾಗಿ ಮುಖವನ್ನು ತೊಳೆಯೋದು. ಈ ರೀತಿಯಾಗಿ ಆದಮೇಲೆ ದೇಹದ ಶುದ್ಧಿಯನ್ನು ಮಾಡಿದ್ಮೇಲೆ ಗಂಧ ಅಕ್ಷತೆ ಗಂಧವನ್ನು ಇಡೋದು. ಗಂಧದ್ವಾರಾಂಧುರಾದರ್ಶಂ ನಿತ್ಯಪೃಷ್ಟಾಂ ಕರೀಷಿಣಿ ಈಶ್ವರೀಗಂ ಸರ್ವಭೂತಾನ್ ಅಂತಾಂ ಇಹೋಪಕ್ವ ಯೇ ಶ್ರಿಯಂ. ಗಂಧವನ್ನು ಧರಿಸೋದು, ಗಂಧವನ್ನು ಇಡೋದು ಅಂತ ಹೇಳ್ತೀವಿ. ಆಮೇಲೆ ಅಕ್ಷತೆಯನ್ನು ಇಡೋದು. ಆನಂತರ ಅರಿಶಿಣ ಕುಂಕುಮ ಸಿಂಧೂರ ಇತ್ಯಾದಿಗಳನ್ನು ಇಡೋದು. ಯೋಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವ ಅಂ ಪಶುಮಾಂ ಭವತಿ ಚಂದ್ರಂ ಅವಾಪಾಂ ಪುಷ್ಪಂ ಪುಷ್ಪವಾಂ ಪ್ರಜಾವ ಅಂ ಪಶುಮಾಂ ಭವತಿ. ಪುಷ್ಪಗಳನ್ನು ಇಡಬಹುದು. ಪತ್ರೆ, ಬಿಲ್ವ ಪತ್ರೆ, ತುಳಸಿ ಪತ್ರೆ, ಇನ್ನೂ ಅನೇಕ ಮಾತಾಡ್ತೀನಿ. ನನ್ನ ಸಹೋದರಿ ಸ್ಮಿತಾ ಅಲ್ಲಿ ಮಾತಾಡ್ತಿದ್ದಾರೆ. ಆಗಮಿಸಿದ್ದಾರೆ. ನೇತೃತ್ವದಲ್ಲಿ ಉತ್ತರ ಪ್ರದೇಶದ ಅಭಿವೃದ್ಧಿಯ ಹೊಸ ಪರ್ವ ಪ್ರಾರಂಭ ಆಗಿದೆ ಅನ್ನೋದು ಉತ್ತರ ಪ್ರದೇಶ ಜನರ ಅಭಿಮತ. ಇನ್ಫ್ಯಾಕ್ಟ್ ಅಯೋಧ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡ ಕಳೆದ ಒಂದು ವಾರದಿಂದ ಬೀಡು ಬಿಟ್ಟಿದೆ. Take place in Ayodhya on the day of Pratishtha of Ramlala. And I must be grateful to the Chief Minister
उत्तर